ನಮಸ್ಕಾರ. ಶ್ರೀಮಾತ್ರೇ ನಮಃ. ಲಲಿತಾ ಸಹಸ್ರನಾಮದ ಮೊದಲನೇ 2 ಧ್ಯಾನ ಶ್ಲೋಕಗಳನ್ನ ಪ್ರೀವಿಯಸ್ ವಿಡಿಯೋಲ್ಲಿ ನೋಡಿದ್ವಿ. ಇವತ್ತು ಧ್ಯಾನ ಶ್ಲೋಕ 3 ಮತ್ತೆ 4ನ ನೋಡೋಣ. ಈ 3ನೇ ಧ್ಯಾನ ಶ್ಲೋಕನ ಯಾರು ಬರ್ದಿದ್ದಾರೆ ಅಂತ ನಮಗ್ ಗೊತ್ತಿಲ್ಲ. ಆಥರ್ ಅನ್ನೋನ್. ಇದ್ಯಾವುದು ಅಂದ್ರೆ ಧ್ಯಾಯೇತ್ ಪದ್ಮಾಸನಸ್ತಾಂ ವಿಕಸಿತ ವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸದ್ಹೇಮ ಪದ್ಮಾಂ ವರಾಂಗೀಂ ಸರ್ವಾಲಂಕಾರಯುಕ್ತಾಂ ಸತತಮಭಯದಾಂ ಭಕ್ತನಮ್ರಾಂ ಭವಾನೀಂ ಶ್ರೀವಿದ್ಯಾಂ ಶಾಂತಮೂರ್ತಿಂ ಸಕಲಸುರನುತಾಂ ಸರ್ವಸಂಪತ್ಪ್ರದಾತ್ರೀಂ. ಪದಗಳ ಅರ್ಥನ ನೋಡೋಣ. ಧ್ಯಾಯೇತ್, ನಾನು ಧ್ಯಾನ ಮಾಡ್ತೀನಿ. ಪದ್ಮಾಸನಸ್ತಾಂ, ಪದ್ಮ ಅಂದ್ರೆ ತಾವರೆಯಲ್ಲಿ ಕುಳಿತಿರುವವಳು ಅಥವಾ ಪದ್ಮಾಸನದ ಪೋಸ್ನಲ್ಲಿ ಚಕಂಬಟ್ಲ ಹಾಕೊಂಡು ಕೂತಿರೋಳು. ವಿಕಸಿತ ವದನಾಂ, ಅರಳಿದ, ಸಂಪೂರ್ಣವಾಗಿ ಬಿರಿದ ಸಂತೋಷವಾದ ಮುಖ. ಪದ್ಮಪತ್ರಾಯತಾಕ್ಷಿ, ಅವಳ ಕಣ್ಣುಗಳು ತಾವರೆಯ ದಳಗಳ ಹಾಗೆ ಇವೆ. ಹೇಮಾಭಾಂ, ಹೇಮ ಅಂದ್ರೆ ಬಂಗಾರ, ಆಭ ಅಂದ್ರೆ ಆ ಹೊಳಪು, ಲಸ್ಟ್. ಅವಳು ತಲೆಯಿಂದ ಪಾದದ ತನಕ ಚಿನ್ನದ ತರ ಹೊಳಿತಾ ಇದ್ದಾಳೆ. ಪೀತವಸ್ತ್ರ, ಅವಳ ವಸ್ತ್ರ ಕೂಡ ಅದರಿಂದ ಗೋಲ್ಡನ್ ಲೈಟ್ ಚಿಮ್ತಾ ಇದೆ. ಅಥವಾ ಅವಳು ಹಳದಿ ಬಣ್ಣದ ಸೀರೆನ ಉಟ್ಕೊಂಡಿದ್ದಾಳೆ. ಕರ ಕಲಿತ ಲಸದ್ ಹೇಮ ಪದ್ಮಾಂ, ಅವಳ ಕೈಗಳಲ್ಲಿ ಲಸದ್, ಮಿಂಚುತ್ತಾ ಇರೋ, ಮಿನುಗುತ್ತಾ ಇರೋ ಹೇಮ ಪದ್ಮ, ಚಿನ್ನದ ತಾವರೆ ಇದೆ. ವರಾಂಗೀಂ, ಅವಳ ಕೈಗಳು ಸುಂದರವಾಗಿವೆ, ಬ್ಯೂಟಿಫುಲ್ ಲಿಮ್ಸ್. ಸರ್ವಾಲಂಕಾರಯುಕ್ತಾಂ, ಅವಳು ಸಂಪೂರ್ಣವಾಗಿ ಅಲಂಕಾರ ಮಾಡಿಕೊಂಡು ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ. ಇದರ ಅರ್ಥ ಏನು ಅಂದ್ರೆ, ಜಡೆಯಲ್ಲಿ ಹೂ ಮುಡ್ಕೊಂಡು, ಹಣೆಯಲ್ಲಿ ಕುಂಕುಮದ ಬೊಟ್ಟಿಟ್ಕೊಂಡು, ಕಿವಿಗಳಲ್ಲಿ ವಾಲೆಗಳು, ಕತ್ತಿನಲ್ಲಿ ಸರ, ಕೈಗಳಲ್ಲಿ ಬಳೆಗಳು, ಹೀಗೆ ಅವಳು ಲಕ್ಷಣವಾಗಿ ಮಂಗಳಕರವಾಗಿ ಕಾಣಿಸ್ತಾ ಇದ್ದಾಳೆ. ಸತತಂ ಅಭಯದಾಂ, ಯಾವಾಗಲೂ ಅಭಯ ಕೊಡ್ತಾಳೆ. ಆಪೋಸಿಟ್ ಆಫ್ ಭಯ ಅಭಯ. ನೀನ್ ಹೆದರ್ಬೇಡ, ನೀನ್ ಅಂಜಬೇಡ, ನಾನಿದ್ದೀನಿ ಅಂತ ನಮಗೆ ಸಾಂತ್ವನ, ಆಶ್ವಾಸನೆನ ಕೊಡ್ತಾಳೆ. ಅದು ಹೇಗೆ? ಮುಂಚೆ ಎಲ್ಲ ಕೊಡ್ತಾ ಇದ್ಲು, ಇವಾಗೇನೋ ಗೊತ್ತಿಲ್ಲ ಅಂತ ನಾವ್ ಹೇಳೋಂಗಿಲ್ಲ. ಸತತಂ ಅಭಯದಾಂ, ಯಾವಾಗ್ಲೂ ಅವಳು ನಮ್ ಜೊತೆನೇ ಇದ್ದಾಳೆ, ನಮ್ಮನ್ನ ನೋಡ್ಕೋತಾನೆ ಇದ್ದಾಳೆ. ಭಕ್ತ ನಮ್ರಾಂ ಭವಾನೀಂ, ಭಕ್ತರೆಲ್ಲ ನಮಿಸುವ ಆ ಜನ್ಮ ಕೊಟ್ಟ ತಾಯಿ ಭವಾನಿ, ಗಿವರ್ ಆಫ್ ಲೈಫ್. ಶ್ರೀವಿದ್ಯಾಂ, ದೇವಿಯನ್ನು ತಿಳಿದುಕೊಳ್ಳುವ, ಅವಳ ಬಗ್ಗೆ ಇರುವ ಆ ಜ್ಞಾನ, ಅವಳನ್ನ ಹೇಗೆ ಆರಾಧಿಸಬೇಕು, ಅವಳನ್ನ ಹೇಗೆ ಪೂಜಿಸಬೇಕು ಅನ್ನೋ ಆ ಕ್ರಮಕ್ಕೆ ಶ್ರೀವಿದ್ಯೆ ಅಂತೀವಿ. ಅವಳೇ ಅದರ ಸ್ವರೂಪವಾಗಿ, ಅವಳೇ ಶ್ರೀವಿದ್ಯೆ ಆಗಿದ್ದಾಳೆ. ಶಾಂತ ಮೂರ್ತಿ, ಶಾಂತ ಸ್ವಭಾವದವಳಾಗಿ, ಅವಳು ತೃಪ್ತಳಾಗಿ, ಹಸನ್ಮುಖಿಯಾಗಿ, ಸಂತೋಷವಾಗಿ ನಮಗೆ ಕಾಣಿಸ್ಕೋತಾಳೆ. ಸಕಲ ಸುರನುತಾಂ, ಎಲ್ಲಾ ದೇವರುಗಳು ಅವಳಿಗೆ ನಮಿಸ್ತಾರೆ. ಸರ್ವ ಸಂಪತ್ ಪ್ರದಾತ್ರೀಂ, ಎಲ್ಲಾ ತರ ಸಂಪತ್ತುಗಳನ್ನ, ಅದು ದುಡ್ಡು, ಒಡವೆ, ಲ್ಯಾಂಡ್, ಪ್ರಾಪರ್ಟಿ, ಶೇರ್ಸ್, ಬಿಟ್ಕಾಯಿನ್, ಹೀಗೆ ಮಾತ್ರ ಅಲ್ಲದೆ ವಿದ್ಯೆ, ಬುದ್ಧಿ, ಮನಃಶಾಂತಿ, ಮದುವೆ, ಸಂತಾನ, ಎಲ್ಲಾ ಥರ ಸೌಭಾಗ್ಯಗಳನ್ನ ಕೊಟ್ಟು ಎಲ್ಲರನ್ನೂ ಕಾಪಾಡ್ತಾಳೆ. 4ನೆಯ ಧ್ಯಾನ ಶ್ಲೋಕವನ್ನ ಆದಿ ಶಂಕರಾಚಾರ್ಯರು ರಚಿಸಿದ್ದಾರೆ. ಸಕುಂಕುಮ ವಿಲೇಪನಾಂ ಅಲಿಕ ಚುಂಬಿಕಸ್ತೂರಿಕಾಂ ಸಮಂದಹಸಿತೆ ಕ್ಷಣಾಂ ಸಶರಚಾಪ ಪಾಶಾಂಕುಶಾಂ ಅಶೇಷ ಜನಮೋಹಿನೀಂ ಅರುಣಮಾಲ್ಯ ಭೂಷಾಂಬರಾಂ ಜಪಾ ಕುಸುಮ ಭಾಸುರಾಂ ಜಪವಿದೌ ಸ್ಮರೇತ್ ಅಂಬಿಕಾಂ. ಸಕುಂಕುಮ ವಿಲೇಪನಾಂ, ಲೇಪನೆ ಅಂದ್ರೆ ಏನನ್ನಾದ್ರೂ ಮೈ ಮೇಲೆ ಹಚ್ಕೊಳ್ಳೋದು. ಗಂಧದ ಪೇಸ್ಟ್ ಇರ್ಬೋದು ಅಥವಾ ಯಾವ್ದಾದ್ರು ಎಣ್ಣೆ ಇರ್ಬೋದು. ಇವಳು ಮೈ ತುಂಬ ಕುಂಕುಮನ ಲೇಪನೆ ಮಾಡ್ಕೊಂಡ ಹಾಗೆ ಇದ್ದಾಳಂತೆ. ಸರ್ವಾರುಣ, ಮೇಲಿಂದ ಕೆಳಗಡೆ ತನಕ ಅವಳು ಕೆಂಪಗಿದ್ದಾಳೆ.
ಅವಳು ಹಚ್ಕೊಂಡಿರೋ ಆ ಕುಂಕುಮದಲ್ಲಿ ಕಸ್ತೂರಿ, ಡಿಯರ್ ಮಸ್ಕ್ ಫ್ರೇಗ್ರೆನ್ಸ್ ಮಿಕ್ಸ್ ಆಗಿದೆ. ಹಾಗಾಗಿ ದುಂಬಿಗಳು ಅದರ ಸುಗಂಧಕ್ಕೆ ಅವಳ ಸುತ್ತಲೂ ಹವರ್ ಮಾಡ್ತಾ ಇದೆ. ಅಲಿಕ ಚುಂಬಿ ಕಸ್ತೂರಿಕಾಂ. ಅಲಿಕ ಅಂದ್ರೆ ದುಂಬಿಗಳು. ಸಮಂದ ಹಸಿತೆ ಕ್ಷಣ. ಸಮಂದ ಅಂದ್ರೆ ಒಂದು ಜೆಂಟಲ್, ಮೃದುವಾದ, ನವಿರಾದ ಹಸಿತ ನಗು. ಆ ಚಿಕ್ಕ ಒಂದು ನಗು ಅವಳ ಕಣ್ಣುಗಳಲ್ಲಿ ತೇಲ್ತಾ ಇದೆ. ಕಣ್ಣುಗಳಲ್ಲೇನೆ ನಗ್ತಾ ಇದ್ದಾಳೆ ಅವಳು. ಈ ಕ್ಷಣ ಅಂದ್ರೆ ಕಣ್ಣುಗಳು. ಸಶರ ಚಾಪ ಪಾಶಾಂಕುಶಾಂ. ಅವಳ 4 ಕೈಗಳಲ್ಲಿ ಇಲ್ಲೂ ಸಹ ಬಿಲ್ಲು, ಬಾಣ, ಪಾಶ, ಅಂಕುಶಗಳನ್ನ ಹಿಡ್ಕೊಂಡಿದ್ದಾಳೆ. ಅಶೇಷ ಜನಮೋಹಿನಿ. ಎಲ್ಲ ಜನರನ್ನು ಅವಳು ಮೋಹಿಸ್ತಾಳೆ. ಮೋಹಿನಿ. ಅವಳ ಸೌಂದರ್ಯಕ್ಕೆ, ಅವಳ ಈ ಪ್ರತಾಪಕ್ಕೆ, ಅವಳ ಈ ಕರುಣೆಗೆ ಎಲ್ಲರೂ ಮೊರೆ ಹೋಗಿದ್ದಾರೆ. ಎಲ್ಲರನ್ನೂ ಅವಳು ಆಕರ್ಷಿಸಿದ್ದಾಳೆ. ಅಶೇಷ, ಶೇಷಾನೇ ಇಲ್ದೆ. ಕೆಲವರಿಗೆ ದೀಪಿಕಾ ಪಡುಕೋಣ್ ಇಷ್ಟ, ಕೆಲವರಿಗೆ ಇಷ್ಟ ಇಲ್ಲ. ಕೆಲವರಿಗೆ ಆಲಿಯಾ ಭಟ್ ಇಷ್ಟ, ಕೆಲವರಿಗೆ ಅವಳನ್ನ ಕಂಡ್ರೆ ಇಷ್ಟ ಇಲ್ಲ. ಇದು ಹಾಗಲ್ಲ. ಯಾರೂ ರಿಮೈಂಡರೇ ಇಲ್ಲ. ಎಲ್ಲರಿಗೂ ಅವಳನ್ನ ಕಂಡ್ರೆ ಇಷ್ಟ. ಅಶೇಷ ಜನಮೋಹಿನಿ. ಅರುಣ ಮಾಲ್ಯ ಭೂಷಾಂಬರಾಂ. ಅರುಣ ಕೆಂಪು, ಮಾಲೆ ಅಂದ್ರೆ ಅವಳು ಕೆಂಪು ಹೂಗಳ ಮಾಲೆಯನ್ನ ಧರಿಸಿದ್ದಾಳೆ. ಭೂಷಾಂ, ಅವಳ ಆಭೂಷಣಗಳು ಸಹ ಕೆಂಪಾಗಿವೆ. ಅಂಬರಾಂ, ಅವಳು ಹುಟ್ಟಿರೋ ಸೀರೆ, ವಸ್ತ್ರ ಸಹಿತ ಕೆಂಪಾಗಿದೆ. ಜಪಾ ಕುಸುಮ ಭಾಸುರಾಂ. ಜಪಾ ಪುಷ್ಪ ಅಂದ್ರೆ ಕೆಂಪು ದಾಸವಾಳ, ಹೈಬಿಸ್ಕಸ್. ಹೇಗಿರುತ್ತೆ? ಫುಲ್ ಆಗಿ ಅರಳಿರ್ಬೇಕಾದ್ರೆ ಎಷ್ಟು ಸಖತ್ತಾಗಿರುತ್ತೆ ನೋಡಕ್ಕೆ. ಹಾಗೆ ಸುಂದರವಾಗಿ ಹೊಳಿತಾ ಇದೆ ಅವಳ ಮುಖ. ಜಪವಿದೌ ಸ್ಮರೇತ್ ಅಂಬಿಕಾಂ. ಅಂಬಿಕಾ ಅಂದ್ರೆ ಮತ್ತೆ ತಾಯಿ, ಅಮ್ಮ. ಇಂತಹ ತಾಯಿನ ನಾನು ಜಪ ಮಾಡ್ತೀನಿ ಅಂತ ಈ 4ನೇ ಧ್ಯಾನ ಶ್ಲೋಕನ ಬರ್ದಿರೋದು ಆದಿಶಂಕರಾಚಾರ್ಯರು. ಧ್ಯಾನ ಶ್ಲೋಕಗಳು ನಾವು ಪೂಜಿಸುವ, ಆರಾಧಿಸುವ ಆ ದೇವಿಯ ಒಂದು ಸ್ಪಷ್ಟವಾದ ಚಿತ್ರವನ್ನ ನಮ್ಮ ಕಣ್ಣುಗಳ ಮುಂದೆ ತಂದು ನಿಲ್ಲಿಸಿ, ನಮ್ಮ ಹೃದಯದಲ್ಲಿ ಕೂರಿಸಿ, ನಾವು ಅವಳ ಮೇಲೆ ಫೋಕಸ್ ಮಾಡಿ, ಗಮನನ ಅವಳ ಮೇಲೆ ಕೇಂದ್ರೀಕರಿಸಿ, ದೇವಿನ ವರ್ಣಿಸಿರೋ ಹಾಗೆ ನಮ್ಮ ಮನಸ್ಸಿನಲ್ಲಿ ತಂದುಕೊಂಡು ಲಲಿತಾ ಸಹಸ್ರನಾಮವನ್ನ ಶುರು ಮಾಡೋಣ. ಒಟ್ಟು 18 ಪುರಾಣಗಳು, ಗರುಡ ಪುರಾಣ, ಶಿವಪುರಾಣ, ಮಾರ್ಕಂಡೇಯ ಪುರಾಣ, ವಿಷ್ಣು ಪುರಾಣ, ಹೀಗೆ ಬ್ರಹ್ಮಾಂಡ ಪುರಾಣ ಎನ್ನುವುದರಲ್ಲಿ ಉತ್ತರ ಭಾಗದಲ್ಲಿ, ಉತ್ತರಖಂಡದಲ್ಲಿ ಬರುವುದೇ ಲಲಿತೋಪಾಖ್ಯಾನ. ಅದರಲ್ಲಿ ದೇವಿಯ ಬಗ್ಗೆ ಎಲ್ಲಾ ವಿಧವಾದ ವಿವರಣೆಗಳು. ಅವಳು ಯಾರು, ಎಲ್ಲಿಂದ ಬಂದ್ಲು, ಹೇಗೆ ಬಂಡಾಸುರನ ವಧೆ ಮಾಡಿದ್ಲು, ಅವಳು ಇರುವ ವಾಸಸ್ಥಾನ ಎಲ್ಲಿ, ಶ್ರೀಚಕ್ರದ ಬಗ್ಗೆ, ಪಂಚದಶಾಕ್ಷರಿ ಮಂತ್ರದ ಬಗ್ಗೆ, ದೇವಿಯ ಸಗುಣ ಸ್ವರೂಪ, ನಿರ್ಗುಣ ಸ್ವರೂಪ, ದೇವಿಯ ಕುಂಡಲಿನಿ ಶಕ್ತಿಯ ಬಗ್ಗೆ ಎಲ್ಲಾ ವಿಧವಾದ ವಿವರಣೆಗಳು ಹಯಗ್ರೀವರು ಮತ್ತು ಅಗಸ್ತ್ಯರು ಇಬ್ಬರು ಸಂಭಾಷಿಸುವ ಒಂದು ರೂಪದಲ್ಲಿ ಕೊಟ್ಟಿದ್ದಾರೆ. ಈ ಲಲಿತೋಪಾಖ್ಯಾನದಲ್ಲಿ ಬರುವ 2ನೇ ಅಧ್ಯಾಯದಲ್ಲಿ ಲಲಿತಾ ಸಹಸ್ರನಾಮವಿದೆ. ಈ ಸಹಸ್ರನಾಮ ಅನುಷ್ಠುಪ್ ಛಂದಸ್ ಅನ್ನುವ ಛಂದದಲ್ಲಿದೆ. ಇದು ಏನಪ್ಪಾ ಅಂತಂದ್ರೆ 2 ಸಾಲುಗಳ ಒಂದು ಕಪ್ಲೆಟ್ ಅಥವಾ ಒಂದು ಪದ್ಯ ಅಂತ ನೀವು ತಗೊಂಡ್ರೆ, ಆ ಪ್ರತಿ ಪದ್ಯದಲ್ಲಿ 32 ಅಕ್ಷರಗಳಿರುತ್ತವೆ. ಮೊದಲನೇ ಸಾಲಿನಲ್ಲಿ 8 ಅಕ್ಷರಗಳ 2 ಭಾಗ, 16 ಅಕ್ಷರಗಳು. ಅದೇ ತರ 2ನೇ ಲೈನಲ್ಲಿ 8 ಅಕ್ಷರಗಳ 2 ಭಾಗ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ, ಇದು 16 ಅಕ್ಷರಗಳು. ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ, ಇದು 16 ಅಕ್ಷರಗಳು. ಈ 2 ಲೈನ್ ಸೇರಿಸಿ ಒಂದು ಪದ್ಯ. ಈ ತರ 182 ಪದ್ಯಗಳು ಲಲಿತಾ ಸಹಸ್ರನಾಮದಲ್ಲಿ ಇದೆ. 182.5 ಕಪ್ಲೆಟ್ಸ್. ಅಂದ್ರೆ ಪ್ರತಿ ಕಪ್ಲೆಟ್ ಅಲ್ಲಿ 2 ಲೈನ್ಸ್ ಇದೆ. ಹಾಗಾಗಿ ನೀವು ಇಂಟು 2 ಮಾಡಿದ್ರೆ 365, 365 ಲೈನ್ಸ್ ಇದೆ. ಲಲಿತಾ ಸಹಸ್ರನಾಮನ ಮಂಗಳವಾರ ಓದ್ಬೇಕಾ, ಶುಕ್ರವಾರ ಓದಿದ್ರೆ ಒಳ್ಳೇದಾ, ಪ್ರತಿ ಪೌರ್ಣಮಿ ಓದಿದ್ರೆ ಒಳ್ಳೇದಾ ಅಂತೆಲ್ಲ ತುಂಬಾ ಜನ ಕೇಳ್ತಾರೆ. ಈ 365 ಸಾಲುಗಳು ಇದರಲ್ಲಿ ಇರೋದ್ರಿಂದ ನಾವ್ ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ,
365 ದಿನಗಳು ಲಲಿತಾ ಸಹಸ್ರನಾಮದ ಪಠಣೆನ ನಾವು ಮಾಡಬೇಕು. ಇದನ್ನ ನಮ್ಮ ದಿನನಿತ್ಯದ ಒಂದು ಅಂಗವಾಗಿ, ಒಂದು ಮುಖ್ಯ ಭಾಗವಾಗಿ ನಾವು ಮಾಡ್ಕೊಂಡ್ಬಿಡ್ಬೇಕು. ಹಾಗಾಗಿ ಲಲಿತಾ ಸಹಸ್ರನಾಮ ಓದದೇ ಇರುವ ದಿನವೇ ಇಲ್ಲ ಅನ್ನೋ ತರ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಅಂತ ಎಲ್ಲೂ ಬರ್ದಿಲ್ಲ, ಯಾರೂ ಹೇಳಿಲ್ಲ, ಇದು ನಾನು ಸುಮ್ಮನೆ ನಿಮಗೆ ಹೇಳ್ತಾ ಇರೋದು. ನಿಮಗೆ ಯಾವಾಗ ಆಗುತ್ತೆ ನೀವು ಪಠಿಸಿ. 182.5 ಕಪ್ಲೆಟ್ಸ್ ಇದೆ ಅಂತ ನಾನು ಹೇಳ್ದೆ. ಆದ್ರೆ ನೀವು ಬುಕ್ಕಲ್ಲಿ ನೋಡಿದ್ರೆ 183 ಅಂತಾನೆ ಹಾಕಿರ್ತಾರೆ. ಅದ್ ಯಾಕೆ ಅಂದ್ರೆ ಆ ಕೊನೆಯ 183rd ಕಪ್ಲೆಟ್ ಅಲ್ಲಿ ನೀವು ನೋಡಿದ್ರೆ ಎರಡನೇ ಲೈನ್, ಕೊನೆಯ ಲೈನ್ ಬಂದು ಏವಂ ಶ್ರೀ ಲಲಿತಾ ದೇವ್ಯಾ ನಾಂ ಸಾಹಸ್ರಕಂ ಜಗುಹು ಅಂತ ಇರುತ್ತೆ. ಅದು ಈ 1000 ನಾಮಗಳ ಲೆಕ್ಕದಲ್ಲಿ ಬರೋ ಲೈನ್ ಅಲ್ಲ. ಬರೀ ಶುದ್ಧವಾಗಿ ನೀವು 1000 ನಾಮಗಳನ್ನ ಮಾತ್ರ ತಗೊಂಡ್ರೆ ಅದು 182 ಪದ್ಯಗಳಾಗೆ ಬರುತ್ತೆ. 182.5 ಕಪ್ಲೆಟ್ಸ್. ಸರಿ, ಈಗ ಈ ಲಲಿತಾ ಸಹಸ್ರನಾಮದ ಸ್ಟ್ರಕ್ಚರ್ ಹೇಗಿದೆ ಅಂತ ನಾವು ನೋಡಿದ್ರೆ ಅದಕ್ಕೆ ಮೊದಲು ನಾವು ಒಂದನ್ನ ಅರ್ಥ ಮಾಡ್ಕೋಬೇಕು. ದೇವಿ 5 ವಿಧವಾದ ಕೆಲಸಗಳನ್ನ, 5 ವಿಧವಾದ ಮುಖ್ಯವಾದ ಕರ್ಮಗಳನ್ನ ಮಾಡ್ತಾಳೆ. ಒಂದು ಸೃಷ್ಟಿ, ಕ್ರಿಯೇಷನ್. ಎರಡನೇದು ಸ್ಥಿತಿ, ಪರಿಪಾಲನೆ, ಪ್ರಿಸರ್ವೇಷನ್. ಮೂರನೆಯದು ಸಂಹಾರ ಅಥವಾ ಲಯ, ಡಿಸಲ್ಯೂಷನ್. ಇದು 3 ನಮಗ್ ಗೊತ್ತು. ಇನ್ನು 2 ಕೆಲಸಗಳಿವೆ. ಅವು ಯಾವುವು ಅಂದ್ರೆ ತಿರೋಧಾನ, ಕೊನೆಗೆ ಅನುಗ್ರಹ. ಈ ತಿರೋಧಾನ ಅನ್ನೋದು ನನಗೆ ಅರ್ಥ ಆಗುವ ಹಾಗೆ ನಾನು ನಿಮ್ಗೆ ಹೇಳ್ತೀನಿ. ಇದು ಒಂದು ತರದ ಮಾಯೆ. ಈ ಮಾಯೆ ಇಲ್ಲದೆ ಇದ್ರೆ ನಾವು ಜೀವನನ ಈ ತರ ನಡೆಸಕ್ಕಾಗೋದೇ ಇಲ್ಲ. ಮಾಯೆ ಇಲ್ಲದೆ ಇದ್ರೆ ನಾವೆಲ್ಲರೂ ಜ್ಞಾನಿಗಳಾಗಿ ತುಂಬಾ ಅವೇಕಂಡ್, ಎನ್ಲೈಟೆಂಡ್ ಸೋಲ್ಸ್ ಆಗ್ಬಿಡ್ತೀವಿ. ಆವಾಗ ಏನಕ್ಕೆ ಈ ಸಂಸಾರದಲ್ಲಿ ಈ ತರ ಕಷ್ಟಪಟ್ಕೊಂಡು ಈ ಜೀವನ, ಈ ರಿಲೇಶನ್ಶಿಪ್ಸ್ ಇವೆಲ್ಲ ಏನಕ್ಕೆ? ನಮಗೆ ಬೇಕಾಗಿರೋದು ಮೋಕ್ಷ ತಾನೆ. ನಾವು ಬರೀ ದೇವಿನ ಸ್ತುತಿ ಮಾಡ್ಕೊಂಡು ಅವಳ ಧ್ಯಾನ ಮಾಡ್ಕೊಂಡು ಇದ್ಬಿಡೋಣ ಅಂತ ನಾವೆಲ್ಲರೂ ಇದ್ಬಿಟ್ರೆ ಹೇಗ್ ನಡೆಯುತ್ತೆ? ಮಾಯೆ ಇರೋದ್ರಿಂದ ಈಗ ನಾನು ನಮ್ಮಪ್ಪನ ಮಗಳು, ನನ್ನ ಗಂಡನಿಗೆ ಹೆಂಡತಿ, ನಮ್ಮ ಅಕ್ಕ ತಂಗಿಯರಿಗೆ ನಾನು ಸಿಸ್ಟರ್, ನನ್ನ ಮಕ್ಕಳಿಗೆ ನಾನು ತಾಯಿ, ನಾನು ಆಫೀಸಲ್ಲಿ ಕೆಲಸ ಮಾಡ್ತೀನಿ, ಅಲ್ಲಿ ನಾನು ಎಂಪ್ಲಾಯಿ. ಹೀಗೆ ನನ್ನ ಬೇರೆ ಬೇರೆ ರೋಲ್ಸ್ನ, ನಾನು ನನ್ನ ಪಾತ್ರಗಳನ್ನ ನಾನು ನಿಭಾಯಿಸಕ್ಕಾಗತ್ತೆ. ಯಾಕೆಂದ್ರೆ ನಾನು ನಿಜವಾಗ್ಲೂ ನಾನು ಈ ಮಕ್ಕಳ ತಾಯಿ, ನಾನು ಈ ಮನೆಯಲ್ಲಿ ಕೆಲಸ ಮಾಡಬೇಕು, ನಾನು ನಮ್ಮಪ್ಪನ ನೋಡ್ಕೋಬೇಕು, ನಾನು ಆಫೀಸ್ಗೆ ಹೋಗಿ ಕೆಲಸ ಮಾಡಬೇಕು ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ, ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ. ಅದರಿಂದಾನೇ ನನ್ಗಿವೆಲ್ಲ ಆಗತ್ತೆ. ಹಾಗೇನೆ ಎಲ್ರೂ. ಈ ಮಾಯೆ ಇಲ್ಲದೆ ಇದ್ರೆ ನಾವೆಲ್ಲರೂ ಜ್ಞಾನಿಗಳಾಗಿ ನಮ್ಮ ನಾರ್ಮಲ್ ಲೈಫ್ನ ನಾವು ಲೀಡ್ ಮಾಡಕ್ ಆಗೋದೇ ಇಲ್ಲ. ಅದು ದೇವಿಗೆ ಅದು ಬೇಕಿಲ್ಲ. ನಾವು ಬಂದಿಲ್ಲಿ ಹುಟ್ಟಿದೀವಿ, ನಮ್ಮ ಕೆಲಸಗಳನ್ನ, ನಮಗೆ ಕೊಟ್ಟಿರುವ ಪಾತ್ರಗಳನ್ನ ನಾವು ನಿಭಾಯಿಸಲೇಬೇಕು. ಆದ್ರೆ ಅದರಲ್ಲೇ ಕಂಪ್ಲೀಟ್ ಆಗಿ ಮುಳುಗೋಗಿ ದೇವರನ್ನ ಮರ್ತು ಬಿಡಬಾರ್ದು. ಆ ಮಾಯೆಯಿಂದ ನಾವು ಸ್ವಲ್ಪ ಸ್ವಲ್ಪ ವರ್ಷಗಳಾಗ್ತಾ ಆಗ್ತಾ ನಮಗೆ ದೇವರ ಬಗ್ಗೆ ತಿಳಿತಾ ನಮಗೆ ಭಕ್ತಿ ಬೆಳೀತಾ ನಾವು ಒಂದು ಚೂರ್ ಆಸೆಗಳನ್ನ, ಕೋಪಗಳನ್ನ, ಏನೇನೋ ಬೇಡದೆ ಇರೋದನ್ನೆಲ್ಲ ಬಿಟ್ಕೊಟ್ಟು ಸ್ವಲ್ಪ ದೇವರ ಕಡೆಗೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗೋದು. ಆಗ ಆ ತಿರೋಧಾನನ ನಾವು ಮೆತ್ತಗೆ ಕಾನ್ಕರ್ ಮಾಡ್ತಾ ಇದೀವಿ, ಅದನ್ನ ಗೆಲ್ತಾ ಇದೀವಿ ಅಂತ ಆಗತ್ತೆ. ನಮ್ಮ ಭಕ್ತಿ ತುಂಬಾ ಮೆಚೂರ್ ಆದ್ಮೇಲೆ ನಮಗೆ ಸಿಗುವುದು ಅನುಗ್ರಹ. ಸೊ ಈ 5 ಕಾರ್ಯಗಳನ್ನ ದೇವಿ ಮಾಡ್ತಾಳೆ. ಅವಳು ಪಂಚಕೃತ್ಯ ಪರಾಯಣ, ಸೃಷ್ಟಿಕರ್ತ್ರಿ ಬ್ರಹ್ಮರೂಪ, ಗೋಪ್ತ್ರಿ ಗೋವಿಂದ ರೂಪಿಣಿ, ಗೋವಿಂದ ರೂಪದಲ್ಲಿದ್ದು ಅವಳು ಗೋಪ್ತ್ರಿ, ಗೋವುಗಳನ್ನೆಲ್ಲ ಕಾಯುವ ಗೋಪಾಲಕ. ಆತರ ಅವಳು ಗೋಪಾಲಕಿ, ನಮ್ಮೆಲ್ಲರನ್ನು ಪಾಲನೆ ಮಾಡ್ತಾಳೆ ವಿಷ್ಣು ರೂಪದಲ್ಲಿ. ಸಂಹಾರಿಣಿ ರುದ್ರರೂಪ, ರುದ್ರ ರೂಪದಲ್ಲಿ ಸಂಹಾರ ಮಾಡ್ತಾಳೆ. ತಿರೋಧಾನಕರೀಶ್ವರಿ, ಈಶ್ವರನ ರೂಪದಲ್ಲಿದ್ದು ತಿರೋಧಾನವನ್ನು ನಡೆಸ್ತಾಳೆ. ಸದಾಶಿವಾನುಗ್ರಹದ, ಸದಾಶಿವನ ರೂಪದಲ್ಲಿ ಅನುಗ್ರಹನ ಮಾಡ್ತಾಳೆ. ಪಂಚಕೃತ್ಯ ಪರಾಯಣ. ಲಲಿತಾ ಸಹಸ್ರನಾಮದ ಮೊದಲನೆಯ ನಾಮ ಶ್ರೀಮಾತಾ, ಇದು ಸೃಷ್ಟಿಯನ್ನ ಸೂಚಿಸುತ್ತೆ. ಎರಡನೆಯ ನಾಮ ಶ್ರೀ ಮಹಾರಾಜ್ಞಿ, ಮಹಾರಾಣಿ, ಮಹಾಚಕ್ರವರ್ತಿನಿ, ಅದು ಅವಳ ಪರಿಪಾಲನೆನ ಸೂಚಿಸುತ್ತೆ. ಮೂರನೆಯ ನಾಮ ಶ್ರೀಮತ್ ಸಿಂಹಾಸನೇಶ್ವರಿ, ಸಿಂಹಾಸನದಲ್ಲಿ ಕುಳಿತು ಅವಳು ಶಿಷ್ಟರನ್ನ ರಕ್ಷಿಸಿ, ದುಷ್ಟರನ್ನ ಶಿಕ್ಷಿಸಿ,
ನ್ಯಾಯ ಅನ್ಯಾಯಗಳ ಆ ಜಡ್ಜ್ಮೆಂಟ್ ಅನ್ನ ಮಾಡ್ತಾಳೆ. ಲಲಿತಾ ಸಹಸ್ರನಾಮದಲ್ಲಿ ಮುಂದೆ ಬರುವ ಕೆಲವು ನಾಮಗಳಲ್ಲಿ ನಾವು ನೋಡ್ತೀವಿ, ನಿಜಾಜ್ಞಾ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ. ನಿಜಾಜ್ಞಾ ರೂಪ ನಿಗಮ, ನಿಗಮ ಅಂದ್ರೆ ವೇದಗಳು, ವೇದಗಳು ಅವಳ ಆಜ್ಞೆಗಳು, ದೇವಿಯ ಬಾಯಿಂದ ಆಚೆ ಬರುವ ಆಜ್ಞೆಗಳೇ ವೇದಗಳು. ಪುಣ್ಯ ಅಪುಣ್ಯ ಫಲಪ್ರದ. ನಾವು ಮಾಡುವ ಪುಣ್ಯಗಳಿಗೆ, ನಾವು ಮಾಡುವ ಅಪುಣ್ಯಗಳಿಗೆ, ಪಾಪಗಳಿಗೆ ಅವಳು ಸರಿಯಾದ ಉತ್ತರವನ್ನ ಕೊಡ್ತಾಳೆ, ಫಲವನ್ನ ನೀಡ್ತಾಳೆ. ಹಾಗಾಗಿ ಅವಳು ಆ 3ನೇ ನಾಮದಲ್ಲಿ ತನ್ನ ಸಂಹಾರ ಕಾರ್ಯವನ್ನ ತೋರಿಸ್ತಾಳೆ. ಶ್ರೀಮತ್ ಸಿಂಹಾಸನೇಶ್ವರಿ ಅನ್ನುವುದು ಲಯ ಅಥವಾ ಸಂಹಾರನ ಸೂಚಿಸುತ್ತೆ. ಈ 3 ನಾಮಗಳಾದ್ಮೇಲೆ 4ನೇ ನಾಮದಿಂದ ಚಿದಗ್ನಿಕುಂಡ ಸಂಭೂತ ಇಂದ ಹಿಡಿದು 999ನೇ ನಾಮ ಶಿವಶಕ್ತೈಕ್ಯ ರೂಪಿಣಿ ಅನ್ನುವ ತನಕ ಅವಳ ತಿರೋಧಾನವನ್ನು ಸೂಚಿಸುವ ನಾಮಗಳು. ಕೊನೆಯ ನಾಮ ಲಲಿತಾಂಬಿಕಾ, ಅದು ಅನುಗ್ರಹವನ್ನ ಸೂಚಿಸುತ್ತೆ. ಚತುರ್ಬಾಹು ಸಮನ್ವಿತ ಅನ್ನುವ ನಾಮದಿಂದ ಹಿಡಿದು ಶಿಂಜಾನ ಮಣಿಮಂಜೀರ ಮಂಡಿತ ಶ್ರೀ ಪದಾಂಬುಜ ಅನ್ನೋ ನಾಮದ ತನಕ ದೇವಿಯ ಕೇಶಾದಿಪಾದ ವರ್ಣನೆ, ಅಂದರೆ ಅವಳ ತಲೆ ಕೂದಲಿಂದ ಹಿಡಿದು ಅವಳ ಪಾದಗಳವರೆಗೆ ವರ್ಣನೆ ಇದೆ. ಇದು ದೇವಿಯ ಸಗುಣ ಸ್ವರೂಪವನ್ನ ನಮಗೆ ವಿವರವಾಗಿ ತಿಳಿಸುತ್ತೆ. ನಾರ್ಮಲ್ ಆಗಿ ಗಂಡು ದೇವರುಗಳನ್ನ ಪಾದದಿಂದ ಕೇಶದವರೆಗೆ ಮತ್ತೆ ಹೆಣ್ಣು ದೇವತೆಗಳನ್ನ ತಲೆಯಿಂದ ಪಾದದ ತನಕ ಕೇಶಾದಿಪಾದ ವರ್ಣನೆ ಮಾಡೋದು ಸಂಪ್ರದಾಯ, ಕನ್ವೆನ್ಷನ್. ಸೊ ಹಾಗಾಗಿ ಇಲ್ಲಿ ದೇವಿಯ ಸಗುಣ ವರ್ಣನೆಯನ್ನ ನಾವು ತುಂಬಾ ಸ್ವಾರಸ್ಯವಾದ ವರ್ಣನೆಯನ್ನ ಮೊದಲ ಕೆಲವು ನಾಮಗಳಲ್ಲಿ ನೋಡ್ತೀವಿ. ಅದಾದ ಮೇಲೆ ದೇವಿಯ ವಾಸಸ್ಥಾನ, ಅವಳು ಎಲ್ಲಿದ್ದಾಳೆ, ಅವಳ ಆ ಶ್ರೀನಗರ ಎನ್ನುವ ಅವಳು ವಾಸಿಸುವ ಜಾಗ ಹೇಗಿದೆ, ಅವಳ ಅರಮನೆ ಹೇಗಿದೆ, ಅವಳ ಸಿಂಹಾಸನ ಹೇಗಿದೆ, ಅದನ್ನೆಲ್ಲ ನೋಡ್ತೀವಿ. ಆಮೇಲೆ ಭಂಡಾಸುರ ವಧವನ್ನ ತುಂಬಾ ಸ್ವಾರಸ್ಯವಾಗಿ ವಾಗ್ದೇವತೆಗಳು ನಮಗೋಸ್ಕರ ಬಣ್ಣಿಸಿದ್ದಾರೆ. ಅದಾದ ಮೇಲೆ ದೇವಿಯ ತ್ರಿಕೂಟಗಳು, ವಾಗ್ಭವಕೂಟ, ಮಧ್ಯಕೂಟ ಮತ್ತೆ ಶಕ್ತಿಕೂಟ ರೂಪದಲ್ಲಿ. ಆಮೇಲೆ ಕುಂಡಲಿನಿ ಚಕ್ರ, ಆ ಎನರ್ಜಿ ಪಾತ್ವೇನ ನಾವು ನೋಡ್ತೀವಿ. ಹೇಗೆ ಆ ಶಕ್ತಿ ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರಗ್ರಂಥಿ ಇವು 3ಗಳನ್ನು ಭೇದ ಮಾಡಿಕೊಂಡು ಸಹಸ್ರಾರ ಚಕ್ರಕ್ಕೆ ಹೋಗುತ್ತೆ ಅಂತ. ಅದಾದ ಮೇಲೆ ದೇವಿಯ ನಿರ್ಗುಣ ಸ್ವರೂಪ, ಆಮೇಲೆ ಅವಳ ಪರಾಕ್ರಮ, ಅವಳ ಮಹಿಮೆ, ಅವಳ ಶಕ್ತಿ, ಅವಳ ಕರುಣೆ, ಇದನ್ನೆಲ್ಲ ವರ್ಣಿಸುವಂತ ಅನೇಕ ಸುಂದರವಾದ ನಾಮಗಳನ್ನೆಲ್ಲ ನೋಡಿ ಕೊನೆಗೆ ನಾವು ಅನುಗ್ರಹದ ನಾಮ ಲಲಿತಾಂಬಿಕಾ ಅನ್ನೋದರಲ್ಲಿ 1000ದ ನಾಮವನ್ನ ಮುಗಿಸ್ತೀವಿ. ಮುಂದಿನ ವಿಡಿಯೋಯಿಂದ ದೇವಿಯ ಅನುಗ್ರಹ ಬಲದಿಂದ ಸಹಸ್ರನಾಮದ ಒಂದೊಂದೇ ನಾಮಗಳ ಅರ್ಥಗಳನ್ನ ನೋಡೋಣ. ದೇವಿಯ ಸಂಪೂರ್ಣ ಅನುಗ್ರಹ ಮತ್ತು ಕೃಪೆ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಬೇಡ್ಕೊಳ್ತಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು, ನಮಸ್ಕಾರ.